ನಡೆದಂತಹ ನೇಹಾ ಹತ್ಯೆ ಖಂಡಿಸಿ ಇವತ್ತು ರಾಜ್ಯಾದ್ಯಂತ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ವಿವಿಧ ರೀತಿಯಲ್ಲಿ ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆಗಳು ನಡೆದಿದೆ. ಹುಬ್ಬಳ್ಳಿ, ಧಾರವಾಡ, ಮೈಸೂರು ಹೀಗೆ ರಾಜ್ಯದ ನಾನಾ ಭಾಗದಲ್ಲಿ ಇವತ್ತು ನೇಹಾ ಹತ್ಯೆ ಖಂಡಿಸಿ ಪ್ರತಿಭಟನೆ ನಡೆದಿದ್ದು, ವಿಜಯನಗರ ಸೇರಿ ಹಲವೆಡೆ ಭಾರಿ ಪ್ರೊಟೆಸ್ಟ್ ನಡೆದಿದೆ. ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರುವಂತಹ BY ವಿಜೇಂದ್ರ ಅವರು ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಧಾರವಾಡದಲ್ಲಿ ಅಂಜುಮನ್ ಸಂಸ್ಥೆ ವತಿಯಿಂದ ಇವತ್ತು ಬೃಹತ್ ಮೆರವಣಿಗೆ ಕೂಡ ನಡೆಯಿತು. ಅರ್ಧ ದಿನ ಬಂದ್ ಕರೆ ಕೊಡಲಾಗಿತ್ತು. ಅಂಜುಮನ್ ಸಂಸ್ಥೆಯಿಂದ ತಹಶೀಲ್ದಾರ್ ಕಚೇರಿವರೆಗೂ ಕೂಡ ಮೆರವಣಿಗೆ ಬರೋ ಮೂಲಕ ಮನವಿ ಪತ್ರವನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಆ ಮೂಲಕ ಧಾರವಾಡ ಸೇರಿದಂತೆ ಹುಬ್ಬಳ್ಳಿ, ಮೈಸೂರು, ಬಳ್ಳಾರಿ, ವಿಜಯನಗರ, ಬೆಂಗಳೂರಿನಲ್ಲೂ ಕೂಡ ಇವತ್ತು ಪ್ರೊಟೆಸ್ಟ್ ಆಗಿದೆ ನೇಹಾ ಹತ್ಯೆ ಖಂಡಿಸಿ. ಇದರ ಜೊತೆಯಲ್ಲಿ ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನೋಡಿ, ಮತ್ತೊಂದು ಕಡೆ CBIಗೆ ವಹಿಸಬೇಕು ಅನ್ನುವ ಕೂಗು, ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಬಾರ್ದು ಅನ್ನುವ ವಿಚಾರ, ಇದೆಲ್ಲವನ್ನು ಇಟ್ಟುಕೊಂಡು ಇವತ್ತು ಪ್ರತಿಭಟನೆಗಳನ್ನು ಮಾಡಲಾಗಿದೆ. ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆ ಮಾಡಲಾಗಿದೆ. ಧಾರವಾಡದಲ್ಲಿ ಅಂಜುಮನ್ ಸಂಸ್ಥೆ ವತಿಯಿಂದ ಪ್ರತಿಭಟನೆ ಮಾಡಿ ಮೆರವಣಿಗೆಯನ್ನು ಮಾಡೋ ಮೂಲಕ ತಹಶೀಲ್ದಾರ್ಗೆ ಮನವಿ ಪತ್ರವನ್ನು ಸಲ್ಲಿಸಿ ಜಿಲ್ಲಾಧಿಕಾರಿಗೆ ತಲುಪಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಕಲಬುರಗಿಯಲ್ಲಿ ಕೂಡ ಇವತ್ತು ಪ್ರತಿಭಟನೆ ನಡೆದಿದೆ. ಕಲಬುರಗಿಯಿಂದ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಓಂ ಪ್ರಕಾಶ್, ಇವತ್ತು ಕಲಬುರಗಿಯಲ್ಲಿ ಪ್ರತಿಭಟನೆ ಹೇಗೆ ನಡೀತು? ನಾಗೇಂದ್ರ ಬಾಬು, ನೇಹಾ ಹತ್ಯೆಯನ್ನು ಖಂಡಿಸಿ ಇವತ್ತು ಏನು BJP ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ನಡೆಸ್ತಾ ಇತ್ತು. ಅದರ ಅಂಗವಾಗಿ ಕಲಬುರಗಿಯಲ್ಲೂ ಕೂಡ BJP ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಸಿರುವಂಥದ್ದು. ವಿಜಯಪುರ ಶಾಸಕರಾದಂಥ ಬಸವನಗೌಡ ಪಾಟೀಲ್ ಯತ್ನಾಳ್ರು ಮತ್ತು ಜೊತೆಗೆ ಸಂಸದರಾದಂಥ ಉಮೇಶ್ ಜಾಧವ್, ಅಪ್ಪುಗೌಡರು ಮತ್ತು ಆಂದೋಲ ಸಿದ್ಧಲಿಂಗ ಸ್ವಾಮೀಜಿಯವರ ನೇತೃತ್ವದಲ್ಲಿ ಕಲಬುರಗಿಯ SVP ವೃತ್ತದಿಂದ ಈ ಒಂದು ಪ್ರತಿಭಟನಾ ರ್ಯಾಲಿಯನ್ನು ಆರಂಭ ಮಾಡಿ ಇದೀಗ ಕಲಬುರಗಿಯ ಜಿಲ್ಲಾಧಿಕಾರಿ ಕಚೇರಿವರೆಗೂ ಕೂಡ ಏನು ಈ ಒಂದು ಪ್ರತಿಭಟನೆಯನ್ನು ರ್ಯಾಲಿ ಬಂದು ನಿಂತಿರುವಂಥದ್ದು. ಇಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಡೀ ಏನು BJPಯ ಶಾಸಕರಿದ್ದಾರೆ, ವಿವಿಧ ಮಠಾಧೀಶರಿದ್ದಾರೆ, ಅವರೆಲ್ಲರೂ ಕೂಡ ಇಲ್ಲಿ ಸಾಕಷ್ಟು ಹೊತ್ತಿನಿಂದ ಕಾಯ್ತಾ ಇರುವಂಥದ್ದು. ಆದರೆ ಜಿಲ್ಲಾಧಿಕಾರಿಗಳು ಇದುವರೆಗೂ ಕೂಡ ಮನವಿ ಪತ್ರ ಸ್ವೀಕಾರ ಮಾಡೋದಕ್ಕೆ ಬಂದಿರಲಿಲ್ಲ. ಕೇವಲ AC ಅವರ ಮುಖಾಂತರ ಆ ಒಂದು ಮನವಿ ಪತ್ರವನ್ನು ಸ್ವೀಕಾರ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಜೊತೆಗೆ ನನ್ನ ಜೊತೆ ಮಾತಾಡೋದಕ್ಕೆ ಈಗ ಶಾಸಕರಾದಂಥ ಬಸವನಗೌಡ ಪಾಟೀಲ್ ಯತ್ನಾಳ್ರಿದ್ದಾರೆ. ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀರಿ, ನೇಹಾ ಕೊಲೆಗೆ ಏನು ನ್ಯಾಯ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನು ಹೇಳ್ತೀರಾ? ನೋಡಿ, ಕರ್ನಾಟಕದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ನೇಹಾ ಹಿರೇಮಠ ಅವರ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಮತ್ತು ಹಿಂದೂ ಕಾರ್ಯಕರ್ತರು ಹಿಂದೂ ಧರ್ಮದ ಬಗ್ಗೆ ಜೈಕಾರ ಹಾಕಿದರೆ, ಜೈ ಶ್ರೀರಾಮ್ ಅಂದರೆ ಮುಸ್ಲಿಂ ಗುಂಡಾಗಳು ಅವರನ್ನು ಹೊಡೆಬಡಿದು ಅಲ್ಲಾಹು ಅಕ್ಬರ್ ಅನ್ನಬೇಕು, ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡಬೇಕಂತೇಳಿ ಇಂಥ ಭಯಾನಕ ಘಟನೆ ನಡೆದರೂ ಸಹ ಈ ರಾಜ್ಯದ ಗೃಹ ಮಂತ್ರಿಗಳು, ಮುಖ್ಯಮಂತ್ರಿಗಳು ಯಾವುದೇ ಪ್ರತಿಕ್ರಿಯೆ ಕೊಡೋದಿಲ್ಲ. ನಿನ್ನೆ ಘಟನೆ ಮಾನ್ಯ ಆದಮೇಲೆ ಈ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾರೆ ಅವರು ಪರ್ಸ್ನಲ್ ಏನೋ ಇದು ಇತ್ತು, ಅದಕ್ಕೆ ಕೊಲೆ ಆಗಿದೆ. ಅಂದರೆ ಪರ್ಸ್ನಲ್ ಇದ್ದರೆ ಯಾರು ಬೇಕಾದರೂ ಕೊಲೆ ಮಾಡ್ಬೋದಾ? ಬರ್ಬರವಾಗಿ ಯಾರಾದರೂ ಹೆಣ್ಣು ಮಗಳನ್ನ ಕೊಲೆ ಮಾಡಲಿಕ್ಕೆ ಇವ್ರ ಸರ್ಕಾರದಲ್ಲಿ ಏನಾದರೂ ಅನುಮತಿ ಕೊಟ್ಟಾರ? ಇದು ಎಲ್ಲ ಮುಸ್ಲಿಂ ತುಷ್ಟೀಕರಣ ಮಾಡೋದ್ರ ಸಲುವಾಗಿ, ಕೇವಲ ವೋಟ್ ಬ್ಯಾಂಕ್ ಸಲುವಾಗಿ ಮಾಡ್ತಾಯಿದ್ದಾರೆ. ಅದಕ್ಕೆ ಗೃಹ ಮಂತ್ರಿಗಳು ಹೇಳ್ತಾರೆ ಅವ್ರದ್ದು ಒಂದು ಲವ್ ಅಫೇರ್ಸ್ ಇತ್ತಂತೇಳಿ. ಅಂದರೆ ಲವ್ ಅಫೇರ್ಸ್ ಇದ್ದರೆ ಕೊಲೆ ಮಾಡಬೇಕಂತ ಎಲ್ಲಾದರೂ ಕಾನೂನಲ್ಲಿ ಇದೆಯಾ? ಯಾವ ಸಂವಿಧಾನದಲ್ಲಿ ಬರೆದಿದೆ? ಇಂಥ ಬೇಜವಾಬ್ದಾರಿತ ಗೃಹ ಮಂತ್ರಿಗಳು, ಮುಖ್ಯಮಂತ್ರಿಗಳ ಹೇಳಿಕೆ ಇಡೀ ಹಿಂದೂ ಸಮಾಜಕ್ಕೆ ಭಾಳ ದೊಡ್ಡ ನೋವಾಗಿದೆ. ಅದಕ್ಕೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ನಮ್ಮ ಸಂಸದರು, ಶಾಸಕರು, ಮಾಜಿ ಶಾಸಕರು, ಪಕ್ಷದ ಎಲ್ಲ ಕಾರ್ಯಕರ್ತರು ಮತ್ತು ವಿಶೇಷವಾಗಿ ನಮ್ಮ ಈ ಭಾಗದ ಎಲ್ಲ ಪೂಜ್ಯರ ಒಂದು ಸಾನ್ನಿಧ್ಯದಲ್ಲಿ DC ಅವರಿಗೆ ನಾವು ಮನೆ ಕೊಳಕ್ಕೆ ಬಂದಿದ್ದೀವಿ. ಇದು CBI ತನಿಖೆ ಆಗಬೇಕು. ಅವನಿಗೆ ಗಲ್ಲಿಗೇರಿಸುವಂಥದ್ದು ಏನು ಸುಪ್ರೀಂ ಕೋರ್ಟ್ನಲ್ಲಿ ಇಂಥ ವಿಷಯದಲ್ಲಿ 3 ತಿಂಗಳಲ್ಲೇ ನಿರ್ಣಯ ಆಗಿ ಜಜ್ಮೆಂಟ್ ಕೊಡಬೇಕು, ಗಲ್ಲಿಗೇರಿಸಬೇಕಂತೇನು ಸುಪ್ರೀಂ ಕೋರ್ಟ್ ಆದೇಶಿದೆ. ಅದರ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ರಾಜ್ಯದ ಜನರಿಗೆ 3 ತಿಂಗಳಲ್ಲಿ ನಾವು ಗಲ್ಲಿಗೇರಿಸ್ತೇವೆ ಅನ್ನೋಂಥದ್ದನ್ನು ಹೇಳಬೇಕಂತೇಳಿ ನಾವು ಆಗ್ರಹ ಮಾಡ್ತಾಯಿದ್ದೀವಿ. BJP ಅಭ್ಯರ್ಥಿ ಮತ್ತು ಸಂಸದರಾದಂಥ ಉಮೇಶ್ ಜಾಧವ್ ಸರ್, ಏನು ಹೇಳ್ತೀರಾ ಇಡೀ ಪ್ರಕರಣಕ್ಕೆ ಸಂಬಂಧ? ನೋಡಿ, ಇಲ್ಲಿ ಕಲಬುರಗಿಯಲ್ಲಿ ಬೆಳಿಗ್ಗೆ 10 ಗಂಟೆಯಿಂದ ಇಲ್ಲಿವರೆಗೆ ಒಂದಾಗಿ 10 ನಿಮಿಷ ಆಯಿತು, 5 ನಿಮಿಷ ಆಗ್ಲಿಕ್ಕೆ. ಟೆಂಪ್ರೇಚರ್ 45 ಡಿಗ್ರಿ, 45 ಡಿಗ್ರಿ ಟೆಂಪ್ರೇಚರ್ಲ್ಲೂ ಕೂಡ ಸಾವಿರಾರು ಹೆಣ್ಮಕ್ಕಳು
ಸಾವಿರಾರು ಕಾರ್ಯಕರ್ತಗಳು ಶ್ರೀಗಳು ನಮ್ಮ ರಾಜಕೀಯ ಧುರೀಣರು ಇಲ್ಲಿ ಬಂದು ತಮ್ಮ ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಡೇ ಲೈಟ್ ಮರ್ಡರ್ ಅಂತ ಹೇಳ್ತೀವಿ ನಾವು, ಹಗಲಲ್ಲೇ ಮರ್ಡರ್, ಒಂದು ಭಯಾನಕ ವಾತಾವರಣ ಸೃಷ್ಟಿಯಾಗಿದೆ. ದರ್ಬಾರ್ ಚಾಲೂ ಆಗಿದೆ. ಇವತ್ತು ಇಲ್ಲಿ ಯಾರು ಮನೆಯಿಂದ ಹೊರಗೆ ಬರುವಂಥ ಪರಿಸ್ಥಿತಿ ಇಲ್ಲ. ಯಾರು ನಾವು ಶಿಕ್ಷಣದ ಬಗ್ಗೆ ಮಾತಾಡ್ತೀವಿ, ಹೆಣ್ಮಕ್ಳು ಒಬ್ಬ MC ಆಗಿ ಕಲ್ತಿದ್ದ ಹುಡುಗಿಗೆ ಹತ್ಯೆ ಮಾಡ್ತಾರೆ. ಇದನ್ನು ನಾವು ಘೋರವಾಗಿ ಖಂಡನೆ ಮಾಡ್ತೀವಿ. ಇವತ್ತು ಇಷ್ಟು ಬಿಸಿಯಲ್ಲಿ ಕೂಡ ನಮ್ಮ ಪೊಲೀಸರು ಇಲ್ಲಿ ನಮಗೆ ನಿಲ್ಸ್ಯಾರ. DC ಒಳಗೆ ನನಗೆ ಪರ್ಮಿಷನ್ ಕೊಡ್ತಿರ್ಲಿಲ್ಲ. ಈಗ AC ಅವ್ರು ಬಂದಿದ್ದಾರೆ. ಅವ್ರದ್ದೇನೇ ಇರಲಿ, ಇವತ್ತು ಅವ್ರು ಹೇಳ್ತಾರೆ ನಮಗೆ ತ್ರಾಸಲ್ಲ. ಹುಡುಗಿಗೆ ಹೊಡೆದಾಗ ಆಕಿಗೆ ಎಷ್ಟು ತ್ರಾಸ ಆಗಿರ್ಬೇಕು. ಚಾಕು 10 ಸಲ ಹೊಡೆದಾಗ